ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿ-ಸ್ಟ್ರಾಮ್ ರೇರ್ ಬ್ಯಾಕ್ ಪ್ಯಾಡ್ಸ್ ಯಾವ ಥರ ಚೇಂಜ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಪಿನ್ಸ್ ಇರುತ್ತೆ. ಸೊ ಪಿನ್ಸ್ನ ನಾವು ಈ ಥರ ರಿಮೂವ್ ಮಾಡ್ಕೋಬೇಕು. ಯೂಶಲಿ ನೋಸ್ ಪ್ಲೇಯರಲ್ಲಿ ತೆಗಿತಾರೆ. ನಮ್ಮ ಹತ್ರ ನೋಸ್ ಪ್ಲೇಯರ್ ಇಲ್ಲ, ಅದಕ್ಕೆ ನಾವು ಈ ಥರ ರಿಮೂವ್ ಮಾಡ್ಕೊಂಡ್ರಿ. ಸೊ 2 ಪಿನ್ನು ರಿಮೂವ್ ಮಾಡಿದ ತಕ್ಷಣ ಇಲ್ಲಿ ಒಂದು ಜಸ್ಟ್ ಲಾಕಿಂಗ್ ರಾಡ್ ಇರುತ್ತೆ ಚಿಕ್ಕದಾಗೆ. ಸೊ ಅದನ್ನು ನಾವು ಇಲ್ಲಿಂದ ಹಿಂಗೆ ಪುಷ್ ಮಾಡಿಬಿಟ್ಟು ಇಲ್ಲಿ ಹಿಂಗೆ ರಿಮೂವ್ ಮಾಡ್ಕೋಬೇಕು. ಜಸ್ಟ್ ಸ್ವಲ್ಪ ಹಿಂಗೆ ಲೂಸ್ ಮಾಡಿಕೊಂಡು ಹಿಂಗೆ ರಿಮೂವ್ ಮಾಡಬೇಕು. ಆಮೇಲೆ 1 by 1 ಪ್ಯಾಡ್ಸ್ನ ಹಿಂಗೆ ಶೇಕ್ ಮಾಡಿ ಸೊ ಔಟ್ಸೈಡ್ ತೊಗೊಂಬಿಡ್ಬೇಕು. ಇದು ಆಲ್ಮೋಸ್ಟ್ ನಂದು ನೋಡಿ, ಇದು ಆಲ್ಮೋಸ್ಟ್ ನನ್ನ ಬ್ರೇಕ್ ಪ್ಯಾಡ್ ಎಂಡಿಗೆ ಬಂದುಬಿಟ್ಟಿದೆ. ಸೊ ಅದರಿಂದ ಬ್ರೇಕ್ ಹಿಡಿತಾ ಇರಲಿಲ್ಲ. ಸೊ ನಾನು ಲಾಸ್ಟ್ ಆಫ್ ರೋಡ್ ರೈಡಲ್ಲಿ ಬ್ರೇಕೇ ಹಿಡಿತಾ ಇರಲಿಲ್ಲ. ಸೊ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿ ಚೇಂಜ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಕರೆಕ್ಟಾಗಿದೆ, ಇನ್ನೊಂದು ಸೈಡು ಫುಲ್ ಎಂಡಿಗೆ ಬಂದುಬಿಟ್ಟಿದೆ, ಬ್ರೇಕೇ ಹಿಡಿತಾ ಇಲ್ಲ. ಸೊ ಅದಕ್ಕೆ ನಾನು ವಿ-ಸ್ಟ್ರಾಮ್ಗೆ ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದರೆ ಪಲ್ಸರ್ 220 ಬ್ರೇಕ್ ಪ್ಯಾಡ್ಸು. ಸೊ ಇದು ಡೈರೆಕ್ಟ್ ಫಿಟ್ ಆಗುತ್ತೆ, ಬಟ್ ಬ್ರೇಕಿಂಗ್ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದು. ಸೊ ಅದಕ್ಕೆ ಮುಂಚೆ ನಾವೇನು ಮಾಡಬೇಕಂದ್ರೆ, ಇದು ಪಿಸ್ಟನ್ ಇರುತ್ತೆ, ಈ ಪಿಸ್ಟನ್ನ ಸ್ವಲ್ಪ ಹಿಂದೆ ಪುಷ್ ಮಾಡ್ಕೋಬೇಕು. ಸ್ಕ್ರೂ ಡ್ರೈವರ್ ಹಾಕ್ಕೊಂಡು ಈ ಥರ. ಸೊ ಇದನ್ನು ಸ್ವಲ್ಪ ಹಿಂದೆ ಪುಷ್ ಮಾಡಿದ್ರೆ ನೋಡಿ ಹಿಂಗೆ ಹೋಗ್ಬಿಡುತ್ತೆ ಹಿಂದ್ಗಡೆ, ಕಂಪ್ಲೀಟಾಗಿ ಬ್ರೇಕ್ ಪಿಸ್ಟನ್ ಹಿಂದೆ ಹೋಗ್ಬಿಡುತ್ತೆ. ಸೊ ಆವಾಗ ನಮ್ಮ ಹೊಸ ಬ್ರೇಕ್ ಪ್ಯಾಡ್ ಹಿಂಗೆ ತೆಗೆದುಬಿಟ್ಟು ಹಾಕ್ಬೇಕು. ಇದು ನನ್ನ ಹೊಸ ಬ್ರೇಕ್ ಪ್ಯಾಡ್ಸ್ ನೋಡಿ ಯಾವ ಥರ ಇದೆ ಅಂತ. ಸೊ ಏನು ಮಾಡಬೇಕಂದ್ರೆ ನೋಡಿ ಇದೇ ಥರ ಇರುತ್ತೆ ಬ್ರೇಕ್ ಪ್ಯಾಡ್ಸು. ಥಿಕ್ನೆಸ್ ತುಂಬ ಇದೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ ಯಾವ ಥರ ಅಂತ. ಇದು ಆಲ್ಮೋಸ್ಟ್ ಎಂಡ್ ಆಫ್ ದ ಲೈಫಿಗೆ ಬಂದಿದೆ. ಇದು ಹೊಸ ಬ್ರೇಕ್ ಪ್ಯಾಡ್ಸು. ಸೊ ಈ ಬ್ರೇಕ್ ಪ್ಯಾಡ್ಸ್ನ ಈ ಥರ ಫಿಕ್ಸ್ ಮಾಡಬೇಕು. ಫಸ್ಟು ಬ್ಯಾಕ್ ಸೈಡ್ದು ಹಾಕ್ಬೇಕು ಬ್ರೇಕ್ ಪ್ಯಾಡ್ಸು. ಸೊ ಇದನ್ನು ಹಿಂಗೆ ಪುಷ್ ಮಾಡಿ, ಸೊ ಇದು ಹಿಂಗೆ ಲಾಕ್ ಆಗುತ್ತೆ. ಸೊ ಈ ಥರ ಹಿಂಗೆ ಲಾಕ್ ಆಗುತ್ತೆ. ಸೊ ಅದೇ ಥರ ಈ ಕಡೆ ಹೊಸ ಬ್ರೇಕ್ ಪ್ಯಾಡ್ ಹಾಕಿ ಹಿಂಗೆ ಪುಷ್ ಮಾಡಬೇಕು. ಸೊ ಇದೆರಡು ಹೋಗಿ ಒಳಗಡೆ ಇರೋ ಲಾಕಲ್ಲಿ ಲಾಕ್ ಆಗುತ್ತೆ. ಸೊ ಔಟರ್ ಲಾಕಿಂಗ್ ರಾಡಲ್ಲಿ ಸೊ ಇಲ್ಲಿಂದ ಹಿಂಗೆ ಪುಷ್ ಮಾಡಬೇಕಾಗತ್ತೆ. ಸೊ ಇದು ಹಿಂಗೆ ಹಾಕಿ, ಸೊ ಒಳಗಡೆ ಒಂದು ಲಾಕ್ ಮಾಡಿದೆ. ಅದೇ ಥರ ಇನ್ನೊಂದು ಹಂಗೆ ಅಡ್ಜಸ್ಟ್ ಮಾಡಿ ಲಾಕ್ ಮಾಡಬೇಕಾಗತ್ತೆ. 1 ನಿಮಿಷ. ಲಾಕ್ ಆಗೋಯ್ತು ಈಗ. ಸೊ ಲಾಕ್ ಆದಮೇಲೆ ಸೊ ಇಲ್ಲಿ ಪಿನ್ಸ್ ಇದೆಯಲ್ಲ, ಪಿನ್ಸ್ ನಾವು ರಿಮೂವ್ ಮಾಡಿದ್ದು ಸೇಮ್. ಸೊ ಪಿನ್ಸ್ ಹೆಂಗೆ ರಿಮೂವ್ ಮಾಡಿದ್ರು ಅದೇ ಪೊಸಿಷನಲ್ಲಿ ಹಾಕ್ಬಿಡಿ ಅಷ್ಟೇ. ಸೊ ಇಲ್ಲಿ ಲಾಕ್ ಪಿನ್ಸ್ ಹೋಲ್ ಇಲ್ಲಿದೆ, ಜಸ್ಟ್ ಲಾಕ್ ಮಾಡಿಬಿಡಿ ಅಷ್ಟೇ. ಸೊ 1 ನಿಮಿಷ. ಸೊ ಲಾಕ್ ಆಗೋಯ್ತು. ಸೊ ಇಷ್ಟೇ. ನಿಮಗೆ ಆಮೇಲೆ ಸ್ವಲ್ಪ ಬ್ರೇಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಪೂರ್ತಿ ಹತ್ರ ಬಂದ್ಬಿಡುತ್ತೆ ಅಷ್ಟೇ. ಸೊ ಜಸ್ಟ್ ಸಿಂಪಲ್ DIY ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ.